ನಮಸ್ಕಾರ. ಇವತ್ತು ಯಾರೆಲ್ಲ ರಾಯರ ವರ್ಧಂತಿ ಪೂಜೆಯನ್ನು ಮಾಡಿದ್ದೀರಾ, ಅಂದರೆ ಇವತ್ತು ಒಂದು ದಿನ ಪೂಜೆಯನ್ನು ರಾಯರಿಗೆ ನಾವು ಸರಿಯಾದಂತಹ ರೀತಿಯಲ್ಲಿ ಮಾಡಿದರೆ 9 ಗುರುವಾರ ಪೂಜೆ ಮಾಡಿದಷ್ಟು ಪುಣ್ಯವನ್ನು ರಾಯರು ನಮಗೆ ದಯಪಾಲಿಸ್ತಾರೆ. ಅರ್ಘ್ಯವನ್ನು ಯಾವಾಗ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು, ನಿಮ್ಮ ಪೂಜೆ ಪುನಸ್ಕಾರವೆಲ್ಲ ಮುಗಿದ ಮೇಲೆ ನೀವು ರಾಯರಿಗೆ, ಅಂದರೆ ಸಂಜೆ ಪೂಜೆ, ಸಂಜೆನೂ ಇವತ್ತು ಮತ್ತು 9 ತುಪ್ಪದ ದೀಪಗಳನ್ನು, ಅಂದರೆ ಮಣ್ಣಿನ ದೀಪದ ಸೇವೆಯನ್ನು ಮಾಡೋರು ಇವತ್ತು ಸಂಜೆನೂ ಸಹ ನೀವು ಮಾಡ್ಕೋಬೇಕಾಗತ್ತೆ. ಆ ಮಾಡಿದ್ದೆಲ್ಲ ಆಗಿ ನಿಮ್ಮ ಪೂಜೆ ಎಲ್ಲ ಸಂಪೂರ್ಣವಾಯಿತು ಅಂತಂದಾಗ ಒಂದು 7ರಿಂದ 7:30 ಅಷ್ಟರಲ್ಲಿ ರಾಯರಿಗೆ ಅರ್ಘ್ಯವನ್ನು ಕೊಡಿ. ಅದನ್ನು ಮೀರಿ ಹೊತ್ತು ಮಾಡಬೇಡಿ. ಇನ್ನು ರಾಯರ ಮಠಗಳಿಗೆ ಯಾರೆಲ್ಲ ಬೆಳಗ್ಗೆ ಹೋಗಲಿಕ್ಕಾಗಿಲ್ಲ, ಹೋಗಿಬಿಟ್ಟು ರಾಯರ ದರ್ಶನವನ್ನು ಇವತ್ತು ತಪ್ಪದಲ್ಲೇ ಇವತ್ತಿನ ದಿನ, ಅಂದರೆ ರಾತ್ರಿ ಒಳಗಡೆ ರಾಯರ ದರ್ಶನವನ್ನು ಮಾಡಿಕೊಂಡು ಬನ್ನಿ. ಯಾಕೆ ಅಂತಂದರೆ ರಾಯರು ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ ಅನ್ನುವಂಥದ್ದು ರಾಯರ ಭಕ್ತರೆಲ್ಲರಿಗೂ ಸಹ ತಿಳಿದಿರುವಂಥದ್ದು. ರಾಯರು ಅಲ್ಲಿ ಸದಾ ಕಣ್ಣು ಮುಚ್ಚಿ ಹರಿಧ್ಯಾನವನ್ನು ಮಾಡ್ತಾ ಇರ್ತಾರಂತೆ. ಅಂದರೆ ಅವರು ಕಣ್ಣು ತೆರೆದು ಭಕ್ತಾದಿಗಳನ್ನ ನೋಡೋದಿಲ್ಲ. ಆರಾಧನೆಯ ಸಮಯದಲ್ಲಿ ಕಣ್ಣನ್ನು ತೆರೀತಾರೆ. ಅದನ್ನು ಬಿಟ್ಟರೆ ಈ ವರ್ಧಂತಿಯ ಸಮಯದಲ್ಲಿ, ಅಂದರೆ ವರ್ಧಂತಿ ಅದರ ಹಿಂದಿನ 2 ದಿನಗಳು, ಒಟ್ಟಾರೆಯಾಗಿ 3 ದಿನಗಳ ಕಾಲ ಈ ಸಮಯದಲ್ಲಿ ರಾಯರು ಕಣ್ಣನ್ನು ತೆರೆದು ಭಕ್ತಾದಿಗಳನ್ನು ನೋಡ್ತಾರಂತೆ. ಹೀಗಾಗಿನೇ 4, 5, 6 3 ದಿನಗಳು ರಾಯರಿಗೆ ವಿಶೇಷ ಸೇವೆಯನ್ನು ನಾವು ಮನೆಗಳಲ್ಲಿ, ಮಠಗಳಲ್ಲಿ ಹೆಚ್ಚಾಗಿ ಮಾಡುವಂಥದ್ದು. ಇಂತಹ ಸುದಿನವನ್ನು ತಪ್ಪಿಸ್ಕೋಬಾರ್ದು. ಅಂದರೆ ರಾಯರು ಕಣ್ಣನ್ನು ಬಿಟ್ಟಾಗ ನಾವು ಅವರ ದೃಷ್ಟಿಗೆ ಬೀಳುವಂಥ ಒಂದು ಏನು ಈ ಪುಣ್ಯದ ಸಮಯ ಇದೆ, ಅದನ್ನು ಯಾರೂ ತಪ್ಪಿಸ್ಕೊಳ್ದಲೇ ಹೋಗಿ ರಾಯರ ದರ್ಶನವನ್ನು ಮಠಗಳಲ್ಲಿ ಪಡ್ಕೊಂಡು ಬನ್ನಿ. ಇನ್ನು ನೋಡಿ, ಯಾರಿಗೆಲ್ಲ ರಾಯರಿಂದ ಎಡಭಾಗದಲ್ಲಿ ಹೂಪ್ರಸಾದ ಆಗಿದೆ, ಮತ್ತು ನೀವು ಬೆಳಗ್ಗೆ ಪೂಜೆ ಮಾಡಿದಾಗ ಹೂಪ್ರಸಾದ ಆಗಿಲ್ಲ, ಸ್ವಲ್ಪ ಹೊತ್ತು ಅಂದರೆ ಮಧ್ಯಾಹ್ನ ಆಗಿದೆ, ಅಥವಾ ನೀವು ನೋಡಿಲ್ಲ, ಎಷ್ಟೋ ಹೊತ್ತಿಗೆ ಹೂಪ್ರಸಾದ ಆಗಿದೆ ಅನ್ನುವಂಥದ್ದು ಏನು ಅರ್ಥ ಅಂತಂದರೆ ಸ್ವಲ್ಪ ನಿಮ್ಮ ಸಂಕಲ್ಪಗಳು ನಿಧಾನ ಆಗುತ್ತೆ. ಎಡಭಾಗದಲ್ಲಿ ಪ್ರಸಾದವಾದ ತಕ್ಷಣ ರಾಯರು ಏನೋ ನಮಗೆ ಕೆಟ್ಟದ್ದನ್ನು ಹೇಳ್ತಿದ್ದಾರೆ ಅಂತಲ್ಲ, ನಾವು ಏನು ಸಂಕಲ್ಪ ಮಾಡ್ಕೊಂಡಿದ್ದೀವಲ್ವ ಅದು ಅಷ್ಟು ಬೇಗ ಈಡೇರಲ್ಲ. ಅಂದರೆ ಒಂದು 2 ತಿಂಗಳು 3 ತಿಂಗಳು ಟೈಮ್ ತಗೊಳ್ಳುತ್ತೆ. ಇಲ್ಲ ನೀವು ಈ ಹಿಂದೆಯೇ ಏನಾದರೂ ರಾಯರ ಸೇವೆಗಳನ್ನು ಮಾಡಿದ್ರೆ ಅದು ಬೇಗನೂ ಈಡೇರ್ಬೋದು. ಎಡಭಾಗದ ಪ್ರಸಾದ ಅಶುಭ ಅಲ್ಲ, ನಿಮ್ಮ ಸಂಕಲ್ಪ ಸ್ವಲ್ಪ ನಿಧಾನ ಆಗುತ್ತೆ. ಜೊತೆಗೆ ಮನೆ ದೇವರಿಗೆ ಹೋಗಿಬಿಟ್ಟು ಬನ್ನಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳೇನಿದ್ರು ಬೇಗ ಕಳೆದು ಒಳ್ಳೆಯದಾಗುವಂಥದ್ದು. ಇನ್ನು ನೋಡಿ, ಪೂಜೆ ಮಾಡೋವಾಗೇನೆ ನೀವು ದೀಪ ಅಂಟಿಸೋದಕ್ಕಿಂತ ಮುಂಚೆ ಇನ್ನೇನು ಅಲಂಕಾರ ಎಲ್ಲ ಮುಗೀತು ಅನ್ನೋವಾಗಲೇ ಪ್ರಸಾದ ಆಗೋಗಿದೆ ಅಂದರೆ ಕ್ಷಿಪ್ರವಾಗಿ ನಿಮ್ಮ ಸಂಕಲ್ಪಗಳನ್ನು ರಾಯರು ಈಡೇರಿಸ್ತಾರೆ ಅನ್ನುವಂಥದ್ದು. ಇನ್ನು ರಾಯರ ಮುಂದೆ ಒಡೆದಂತಹ ಕಾಯಿ ಏನಿದೆ ಇವತ್ತು, ದಯಮಾಡಿ ಯಾರೂ ಖಾರದ ಪದಾರ್ಥಗಳಿಗೆ, ಅಂದರೆ ಸಾಂಬಾರು, ತರಕಾರಿ ಸಾರನೇ, ಅದು ಒಂದು ವೆಜ್ ಐಟಮ್ಸ್ಗೆನೇ ಖಾರದ ಐಟಮ್ಸ್ಗಳಿಗೆ ಯಾವುದಕ್ಕೂ ಬಳಸ್ಲಿಕ್ಕೆ ಹೋಗಬೇಡಿ. ಅಂದರೆ ಪಲ್ಯ ಇರ್ಬೋದು, ಸಾರು ಇರ್ಬೋದು, ಮತ್ತೊಂದು ಚಟ್ನಿನೋ ಯಾವುದಕ್ಕೂ ಬಳಸಬಾರ್ದು. ಅದನ್ನು ಸಿಹಿನೇ ಮಾಡಿ ಮನೆಯವರೆಲ್ಲ ಸೇವನೆ ಮಾಡಬೇಕು. ನೀವು ಖಾರದ ಪದಾರ್ಥಗಳಿಗೆ ಆ ಕಾಯಿನ ಬಳಸ್ಕೊಂಡ್ರೆ ಅಂದರೆ ದೋಷ ಬರುತ್ತೆ. ಇನ್ನು ಇವತ್ತೇನಾದರೂ ದೀಪಗಳಿಗೆ ಹಾಕಿರುವಂತಹ ಬತ್ತಿ ಪೂರ್ತಿಯಾಗಿ ಸುಟ್ಟು ಕರಕಲಾಗಿದ್ದರೆ ಮನೆಯಲ್ಲಿ ಏನಾದರೂ ನಕಾರಾತ್ಮಕ ತೊಂದರೆಗಳಿದೆ ಅನ್ನುವಂತಹದ್ದನ್ನು ರಾಯರು ಸೂಚನೆ ಕೊಟ್ಟಿರ್ತಾರೆ. ಹಾಕಿರುವಂತಹ ಬತ್ತಿ ಪೂರ್ತಿ ಸುಟ್ಟು ಕಪ್ಪಾಗಿದ್ದರೆ ಏನಾದರೂ ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. ನಿಮಗೆಲ್ಲೋಗಿ ಏನು ಕೇಳಬೇಕು, ಯಾರನ್ನು ಏನೂ ತಿಳಿಲಿಲ್ಲ ಅಂದರೆ ಮನೆಯಲ್ಲಿ ನಿಮಗೆ ತುಂಬ ಕಷ್ಟ ಇದೆ ಅಂತ ಅನ್ನಿಸ್ತಿದ್ರೆ, ಅಂದರೆ ಈ ಬತ್ತಿ ಯಾರ ಮನೆಯಲ್ಲಿ ಹಿಂಗೆ ಸುಟ್ಟಿದೆ, ಅದ್ರ ಜೊತೆಗೆ ಮನೇಲಿ ತುಂಬ ಕಷ್ಟ ಇದೆ ಅಂತಂದರೆ ನೀವು ಈ ವಿಚಾರವಾಗಿಯೇ ಸಂಕಲ್ಪ ಮಾಡಿಕೊಂಡು ರಾಯರಿಗೆ ಒಂದು 7 ಗುರುವಾರದ ವ್ರತವನ್ನು ಮಾಡಿ, ಮಿಕ್ಕಿದ್ದೇನಿದೆ ಅದನ್ನು ರಾಯರೇ ನೋಡ್ಕೊಳ್ತಾರೆ, ನಿಮ್ಮ ತೊಂದರೆ ಏನಿದೆ ಅನ್ನೋವಂಥದ್ದನ್ನು. ಮತ್ತು ಈ ವರ್ಧಂತಿ ಮುಗಿಯುತ್ತಲ್ವ, ನಾಳೆ ನಾಡಿದ್ದೂ ಸಹ, ಅಂದರೆ ಇವತ್ತೆಲ್ಲ ರಾಯರ ಸಾನ್ನಿಧ್ಯ ಭಾಳ ಆಗಿರುತ್ತಲ್ವ ಮನೆಯಲ್ಲಿ, ಸೊ ಆ ಅಂಶ ಇನ್ನೂ ಮನೆಯಲ್ಲಿ ಇರುತ್ತೆ. ಹೀಗಾಗಿ ನಾಳೆ ಮತ್ತು ನಾಡಿದ್ದು 2 ದಿನವೂ ಸಹ ಮನೆಯಲ್ಲಿ 2 ತುಪ್ಪದ ದೀಪವನ್ನು ಹಚ್ಕೊಳ್ಳಿ. ಅಂದರೆ ರಾಯರ ಮುಂದೆ ಏನು ಮಾಮೂಲಿ ದೀಪಗಳನ್ನ ಹಚ್ತಿರಲ್ವ, ತುಪ್ಪದ ದೀಪವನ್ನು ರಾಯರಿಗೆ ಹಚ್ಚಿ. ಇವತ್ತೆಲ್ಲ ಬಹಳ ಜನ ಕಾಮೆಂಟ್ಸ್ ಮಾಡಿದ್ದಾರೆ ಹೂಪ್ರಸಾದ ಆಯಿತು ಅಂತಂದು.
ಬಹಳ ಸಂತೋಷ ಆಯಿತು. ಮತ್ತು ಇನ್ಸ್ಟಾಗ್ರಾಮ್ಸಲ್ಲಿ ಎಲ್ಲ ರೀಲ್ಸ್ಗಳನ್ನು ನೋಡುವಾಗ ನಾನು ಹೇಳ್ಕೊಟ್ಟಿರೋ ರೀತಿ ಅಂದರೆ 9 ದೀಪಗಳಿಂದ ಆರಾಧನೆ ತುಂಬ ಜನ ಮಾಡಿದ್ದಾರೆ ಅಂತ ಅನ್ನಿಸ್ತು. ಕೆಲವರೆಲ್ಲ ಹಾರೈಸಿದ್ದೀರಾ, ಇನ್ನೂ ತುಂಬ ಜನಕ್ಕೆ ವಿಡಿಯೋಸ್ ರೀಚ್ ಆಗಲಿ ಅಂತ. ದಯಮಾಡಿ ಶೇರ್ ಮಾಡಿ. ಇದು ನನ್ನ ಚಾನಲ್ ಗ್ರೋತ್ ಆಗಲಿಕ್ಕೆ ಕೇಳೋವಂತಹದ್ದಲ್ಲ. ರಾಯರ ಬಗ್ಗೆ ಸರಿಯಾದಂತಹ ಪೂಜೆ ಪುನಸ್ಕಾರಗಳ ಬಗ್ಗೆ ತಿಳಿಲಿ ಜನಗಳಿಗೆ, ನಿಮ್ಮ ಸ್ನೇಹಿತರೊಟ್ಟಿಗೆ ಗೊತ್ತಿರೋವಂಥವ್ರಿಗೆ ಈ ಥರದ್ದು ಏನಾದರೂ ವಿಶೇಷ ಪೂಜೆಗಳನ್ನ ಹಾಕಿದಾಗ ಶೇರ್ ಮಾಡ್ಕೊಳ್ಳಿ. ಮುಂದೆ ಇನ್ನೂ ಚೆನ್ನಾಗಿ ರಾಯರ ಅನುಗ್ರಹದಿಂದ ವಿಡಿಯೋಸ್ ಎಲ್ರಿಗೂ ತಲುಪುತ್ತೆ. ನಾನು ಹಾಕುವಂಥದ್ದು ಆ ನಂಬಿಕೆ ಇದೆ ನನಗೆ. ಏಕೆಂದರೆ ರಾಯರ ಅನುಗ್ರಹದಿಂದ ಅವರ ಆಜ್ಞೆಯಂತೆಯೇ ನಾನು ಈ ಚಾನಲ್ನ ಪ್ರಾರಂಭ ಮಾಡಿರುವಂಥದ್ದು. ನನಗೆ ಐಡಿಯಾನೇ ಇರಲಿಲ್ಲ ಇವತ್ತು ರಾಯರ ವರ್ಧಂತಿ ಈ ಥರ ಒಂದು ಚಾನಲ್ ಮಾಡಬೇಕು ಅನ್ನುವಂಥದ್ದೇ ಆಗಲಿ, ರಾಯರ ವಿಚಾರಗಳನ್ನ ತಿಳಿಸ್ಬೇಕು ಅನ್ನುವಂಥದ್ದಾಗಲಿ ಯಾವುದೂ ಸಹ ನನ್ನ ಕನಸಿನಲ್ಲೂ ನಾನು ಯೋಚನೆ ಮಾಡಿರಲಿಲ್ಲ. ಎಲ್ಲವೂ ಸಹ ಅವರ ಆಜ್ಞೆಯಂತೆಯೇ ಪ್ರಾರಂಭ ಮಾಡಿದ್ದು, ಹೇಳ್ಕೊಡ್ತಾ ಇರೋವಂಥದ್ದು. ಈ ಸೇವೆಗಳನ್ನ ನೀವು ನೋಡ್ಕೊಂಡು ಬನ್ನಿ. ನಿಮಗಿನ್ನೆಲ್ಲೂ ಇಷ್ಟು ನೀಟಾಗಿ ಇಷ್ಟೊಂದು ಸೇವೆಗಳ ಬಗ್ಗೆ ಇನ್ಫಾರ್ಮೇಷನ್ ಇರೋದಿಲ್ಲ. ದಯಮಾಡಿ ಹಾಗಾಗಿ ಈ ಥರ ಸೇವೆಗಳು ಗೊತ್ತಾದಾಗ ಗೊತ್ತಿರೋರೊಟ್ಟಿಗೆ ಹಂಚ್ಕೊಡಿ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.